ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ಕನ್ನಡಿಗರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವರು ಪ್ರವಾಸಕ್ಕಂತ ಬಂದಿದ್ರು, ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರವಾಸ ಬಿಡಿ, ಅಲ್ಲಿದ್ರೆ ಏನಂದ್ರೆ ಏನಾದ್ರೂ ಆಗುತ್ತಾ ಅನ್ನುವಂತಹ ಆತಂಕದಲ್ಲಿದ್ದಾರೆ ಅವರು. ಈಗ ಬಹುತೇಕ ಎಲ್ಲರೂ ಸಹಿತ ಏನಂತಂದ್ರೆ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ನಾನು ಸಹಿತ ಇದೇ ಒಂದು ಫ್ಲೈಟ್ ಅಲ್ಲಿ ಅಂದ್ರೆ ಸ್ಪೆಷಲ್ ಫ್ಲೈಟ್ ಈಗ ಕರ್ನಾಟಕನ ಹೊತ್ತು ಒಟ್ಟು 177 ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೊಬ್ರು ಏನಂದ್ರೆ ಕನ್ನಡಿಗರಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಪಡೋಣ, ಅವರಿಗಾಗಿರುವಂತಹ ಅನುಭವಗಳನ್ನು ತಿಳ್ಕೊಳ್ಳೋಣ. ಸರ್, ನಿಮ್ ಹೆಸರು, ನೀವು ಎಲ್ಲಿನವರು? ನನ್ನ ಹೆಸರು ಗಣೇಶ್ ಅಂತ. ನಮ್ಮ ಫ್ಯಾಮಿಲಿ, ನಮ್ಮ ಇಬ್ರು ಮಕ್ಕಳು ಇದಾರೆ, ಇವಾನ್ ಮೈ ವೈಫ್ ಮರಿಯಾ. ಸೊ ನಾವೆಲ್ಲ ಜಕ್ಕೂರಲ್ಲಿ ಇರೋದು. ಜಕ್ಕೂರಿಂದ ನಾವು ಪ್ಲಾನ್ ಮಾಡಿದ್ದು ಕಾಶ್ಮೀರ್ಗೆ 9 days ಟ್ರಿಪ್. ಓಕೆ. ಸೊ 9 days ಟ್ರಿಪ್ ಕಟ್ ಶಾರ್ಟ್ ಆಯ್ತು. ಇವಾಗ ಬರೀ 2 days ಮಾತ್ರ ಸ್ಪೆಂಡ್ ಮಾಡಿದ್ವಿ. ಓಕೆ. ಸೊ ಕಾಶ್ಮೀರ್ ಟ್ರಿಪ್ ಮಂಡೇ ರೀಚ್ ಆದ್ವಿ. ಮಂಡೇ ಈವ್ನಿಂಗ್ ರೀಚ್ ಆದ್ವಿ. ಟ್ಯೂಲಿಪ್ ಗಾರ್ಡನ್ ನೆಕ್ಸ್ಟ್ ಡೇ ಕ್ಲೋಸ್ ಆಗುತ್ತೆ ಅಂತ ಅವತ್ ಟ್ಯೂಲಿಪ್ ಗಾರ್ಡನ್ ಮಾತ್ರ ಕವರ್ ಆಗಿದ್ದು. ಆಕ್ಚುಲಿ ಸೆಕೆಂಡ್ ಡೇ ಡೈರೆಕ್ಟ್ ಪಹಲ್ಗಾಮ್ ಟ್ರಾವೆಲ್ ಇದ್ದಿದ್ದು ನಮ್ಗೆ. ಬಟ್ ವೀಕೆಂಡ್ ಹೋದ್ರೆ ಬೆಟರ್, ವೀಕೆಂಡ್ ಅಲ್ಲಿ ಆಕ್ಟಿವಿಟೀಸ್ ಇರತ್ತೆ ಅಂತ ಹೇಳಿ ನಮ್ ಸ್ಟೇ ಡಲ್ ಲೇಕ್ ಗೆ ಶಿಫ್ಟ್ ಮಾಡಿದ್ರು. ಅಂದ್ರೆ ನೀವು ಒಂದ್ ವೇಳೆ ಅಪ್ಪಿತಪ್ಪಿ ಏನಾದ್ರು ಶಿಫ್ಟ್ ಆಗಿರಲಿಲ್ಲ ಅಂದ್ರೆ ನೀವು ಅವತ್ತಿನ ದಿವಸ ಅಂದ್ರೆ ಶೂಟ್ ಔಟ್ ಆಗಿದ್ದ ದಿವಸ ಪೆಹಲ್ಗಾಮ್ ಅಲ್ಲಿ ಇರ್ತಿದ್ರಿ? ಪಹಲ್ಗಾಮ್ ಅಲ್ಲಿ ಸ್ಟೇ, ಆಕ್ಚುಲಿ 3 nights ಸ್ಟೇ ಇದ್ದಿದ್ದು ಪಹಲ್ಗಾಮ್ ಅಲ್ಲಿ. ಯಾಕಂದ್ರೆ ಸೋನ್ಮಾರ್ಗ್ ಇಸ್ ತುಂಬಾ ಕೋಲ್ಡ್ ಜಾಸ್ತಿ, ಅಲ್ಲಿ -4 -5 ಇತ್ತು. ಮಕ್ಳಿದಾರಲ್ವಾ, ಸೊ ಪಹಲ್ಗಾಮ್ ಸ್ವಲ್ಪ ಬೆಟರ್ ವೆದರ್ ಅಂತ ಹೇಳಿ ಪಹಲ್ಗಾಮ್ ಸ್ಟೇ 3 nights ಇದ್ದಿದ್ದು. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಶಿಫ್ಟ್ ಆಯ್ತು. ಇಲ್ಲಾಂದ್ರೆ ಈ ಇನ್ಸಿಡೆಂಟ್ ನಡೆದಾಗ ನಾವು ಪಹಲ್ಗಾಮ್ ಅಲ್ಲಿ ಸ್ಟೇ ಮಾಡ್ಬೇಕಾಗಿದ್ದು. ಸೊ ಏನೋ ಶಿಫ್ಟ್ ಆಯ್ತು. ನಾವು ಡಲ್ ಲೇಕ್ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಡಲ್ ಲೇಕ್ ಲೋಕಲ್ ಅಲ್ಲಿ ನೋಡ್ಬಿಟ್ಟು ನೆಕ್ಸ್ಟ್ ಡೇ ದೂದ್ ಪತ್ರಿಗೆ ಹೋಗಿದ್ವಿ. ದೂದ್ ಪತ್ರಿಯಿಂದ ವಾಪಸ್ ಬರ್ಬೇಕಾದ್ರೆ ಈ ನ್ಯೂಸ್ ನಮ್ಗೆ ಗೊತ್ತಾಗಿದ್ದು. ಓಕೆ. ನ್ಯೂಸ್ ಗೊತ್ತಾಗಿತ್ತು ಅಂತಂದ್ರೆ ಹೇಳಿದ್ದ ಅಥವಾ ಯಾರಾದ್ರೂ ಹೇಳಿದ್ದಾರೆ? ಇಲ್ಲ, ದೂದ್ ಪತ್ರಿಯಲ್ಲಿ ರೇಂಜೇ ಇಲ್ಲ, ನೆಟ್ವರ್ಕ್ ಫುಲ್ ಡೌನ್. ಸೊ ನಮ್ ನ್ಯೂಸ್ ಬಗ್ಗೆ ಏನು ಗೊತ್ತೇ ಇಲ್ಲ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅರೌಂಡ್ 3:30 ಇರ್ಬೇಕು. ನಮಗ್ ಫಸ್ಟ್ ಬ್ಯಾಂಗ್ಳೂರಿಂದ ಕಾಲ್ ಬಂತು. ನಮ್ ಕೊಲೀಗ್, ಎಲ್ಲಿದ್ದೀರಾ, ಹೆಂಗಿದ್ದೀರಾ, ಗೊತ್ತಾಯ್ತಾ ಅಲ್ಲಿ ಶೂಟ್ ಔಟ್ ನಡೀತು, ಟೆರರಿಸ್ಟ್ ಅಟ್ಯಾಕ್. ಅಂದ್ರೆ ಶಾಕ್ ಆಯ್ತು ನಮ್ಗೆ. ನಮ್ ಜೊತೆ ಡ್ರೈವರ್ ಇದ್ದಿದ್ದು ಮುದಾಸಿರ್ ಅಂತ. ಐ ಮಸ್ಟ್ ಸೇ ಕಾಶ್ಮೀರಿ ಲೋಕಲ್ಸ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಅಂದಿದ್ದು ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ನನ್ಗೇನೇ ಆಗ್ಲಿ ನಿಮ್ಗೇನು ಆಗಲ್ಲ ಸರ್, ಯೋರ್ ಸೇಫ್ಟಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಉರ್ದುನೇ ಬರೋದು. ಸೊ ಹಿಂದಿ ಸ್ವಲ್ಪ ಬರುತ್ತೆ, ಬಟ್ ಇಂಗ್ಲಿಷ್ ಹೆಂಗೋ ಒಳ್ಳೆ ಇಂಗ್ಲಿಷ್ ಇದೆ. ಯೋರ್ ಸೇಫ್ಟಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಮ್ಮನ್ನ ಅವತ್ತು ರೂಮ್ಗೆ ವಾಪಸ್ ತಲುಪಿಸಿದ್ರು. ಅಲ್ಲಿಂದ ಕಾಲ್ ಸ್ಟಾರ್ಟ್ ಆಯ್ತು. ನಮ್ ರೇಂಜ್ ಬಂದಿದ ತಕ್ಷಣ ಕಾಲ್ ಮೇಲೆ ಕಾಲ್ ಬ್ಯಾಂಗ್ಳೂರಿಂದ. ನಮ್ ತಾಯಿ, ನಮ್ ಫಾದರ್ ಇನ್ ಲಾ, ಮದರ್ ಇನ್ ಲಾ ವಾಪಸ್ ಇವತ್ತೇ ನೈಟ್ ಫ್ಲೈಟ್ ಇಟ್ಟಿರಿ ಅಂತ. ಅಲ್ಲಿ ಅವಾಗ ಕರ್ಫ್ಯೂ ಅನೌನ್ಸ್ ಮಾಡಿದ್ರು ದಟ್ ನೈಟ್. ಸೊ ಆ ರಾತ್ರಿ ಹೆಂಗ್ ಸ್ಟೇ ಮಾಡಿದ್ವಿ ಗೊತ್ತಿಲ್ಲ, ಬಟ್ ಹೋಟೆಲ್ ಅಲ್ಲಿ ಸೇಫ್ ಆಗಿದ್ವಿ. ಅಂಡ್ ಶ್ರೀನಗರ್ ವಿ ವರ್ ಸ್ಟೇಯಿಂಗ್. ಸೊ ಶ್ರೀನಗರ್ ವಾಸ್ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿತ್ತು ಅಲ್ಲಿ ಶ್ರೀನಗರ್ ಅಲ್ಲಿ. ಎವ್ರಿ 100 meters NSG ಕಮಾಂಡೋಸ್, ಬಟಾಲಿಯನ್, CRPF, NSG ಕಮಾಂಡೋ, ಇಷ್ಟೊಂದು ಸೆಕ್ಯೂರಿಟಿ ನೋಡೇ ಇಲ್ಲ. ಅಂಡ್ ಮಕ್ಕಳು ಕೂಡ ಏನಾಗ್ತಾ ಇದೆ ಇಲ್ಲಿ, ವಾಟ್ ಇಸ್ ದಿಸ್, ಗನ್ ಅಪ್ಪ, ಗನ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಬಟ್ ಓವರ್ ಆಲ್ ನಮ್ ಟ್ರಾವೆಲ್ ಏಜೆಂಟ್ ಕೂಡ ತುಂಬಾ ಸಪೋರ್ಟಿವ್. your comfort sir, you are a guest for us in Kashmir, you have come here. They felt very bad. ಅವ್ರು ತುಂಬಾ ಅಂದ್ರೆ ಅವ್ರು ಬೇಜಾರಾಯ್ತು ಅವ್ರಿಗೆ. ನಿಮ್ ಟ್ರಿಪ್ ಇಷ್ಟೊಂದು ಪ್ಲಾನ್ ಮಾಡಿ 9 days ಟ್ರಿಪ್ ಪ್ಲಾನ್ ಮಾಡಿ ಕಟ್ ಶಾರ್ಟ್ ಆಗಿ 2 days ಮಾಡಾಗ ಅವ್ರು ಒಂಥರ ಆಯ್ತು ಅವ್ರಿಗೆ. ಓಕೆ. ನೀವು ಅವಾಗಲೇ ಹೇಳ್ತಾ ಇದ್ರಿ ಮಾತಾಡೋ ಸಂದರ್ಭದಲ್ಲಿ, ನಾವು ಹೋಟ್ಲಲ್ಲಿ ಬಂದು ಉಳ್ಕೊಂಡಾಗ ರಾತ್ರಿ ಒಂದು ಗ್ಲಾಸ್ ಬಿತ್ತು ಅಂತ. ಏನದು ಇನ್ಸಿಡೆಂಟ್ ಅದು? ಸೊ ಅದು ನೆನ್ನೆ ಆಗಿದ್ದು. ಸೊ ರಾತ್ರಿ ಅರೌಂಡ್ 10 o'clock ಇರಬೇಕು. ಆಚೆ ಕಡೆ ಪೊಲೀಸ್ ಸೈರನ್ ಕೇಳಿಸ್ತಾನೆ ಇರುತ್ತೆ. ಸೊ ನಮ್ಗೆ ಸೈರನ್ ಕೇಳಿಸುವಾಗೆಲ್ಲ ಒಂದು ಟೆನ್ಷನ್, ಏನ್ ನಡೆಯುತ್ತೋ.
ಸೊ ದೊಡ್ಡ ಸೌಂಡ್ ಬಂತು, ಡೋರ್ ಬಿದ್ದಿದ್ದೋ ಎಲ್ಲ ಗ್ಲಾಸ್ ಹೊಡಿತೋ ಏನೋ ಆ ಕಡೆ. ಸೊ ನಮ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು, ಏನ್ ಸೌಂಡ್ ಅದು. ಮಕ್ಳು ಇಷ್ಟೊಂದು ಕಿರ್ಚಾಡ್ತಾ ಇದ್ರು, ಆಟ ಆಡ್ತಾ ಇದ್ರು. ಟಿವಿನ ಅಲ್ವಾ, ಸೊ ಟಿವಿ ವಾಲ್ಯೂಮ್ ಕಮ್ಮಿ ಆಯ್ತು, ಇವ್ರು ಸೈಲೆಂಟ್. ಅಪ್ಪ ಏನಾಯ್ತು ಅಂತ. ನಮ್ಗೆ ಯಾರೋ ಬರ್ತಾರ, ಏನೋ ನಡೀತಾ ಇದೆ. ಅವಾಗ ನೋಡಿ ರೂಮ್ ಸರ್ವಿಸ್ ಬೆಲ್ ಹೊಡೆದ್ರು. ಶೋರ್ ಏನೋ ನೋಡಿದ್ರೆ ವಾಟರ್ ರೂಮ್ ಸರ್ವಿಸ್. ಯಾಕಂದ್ರೆ ಕಸಿನ್ ಅವ್ರ ಫ್ರೆಂಡ್ ಮುಖಾಂತರ ಈ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಫಸ್ಟ್ ಕಾಲ್ ಮಾಡಿ ಫಸ್ಟ್ ರಿಂಗ್ ಅಲ್ಲಿ ರಿಸೀವ್ ಮಾಡಿದ್ರು. ಇನ್ ದಿಸ್ ಟೆನ್ಷನ್ ಸಿಚುವೇಶನ್ ಅಲ್ಲಿ ಈ ತರ ಹೆಲ್ಪ್ಗೋಸ್ಕರ ಕಾಲ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದು. ಸೊ ಐ ಡೋಂಟ್ ನೋ ಹೆಂಗೆ ಏನ್ ಮಾತಾಡ್ಲಿ, ಏನ್ ಹೇಳಲಿ ಗೊತ್ತಿಲ್ಲ. ಫಸ್ಟ್ ರಿಂಗ್ ಅಲ್ಲೇ ರಿಸೀವ್ ಮಾಡಿ, ನೀವು ಎಲ್ಲಿದ್ದೀರಾ, ಎಷ್ಟು ದಿವಸ ಸ್ಟೇ ನಿಮ್ದು, ನಮ್ ಡೀಟೇಲ್ಸ್ ಎಲ್ಲ ತಗೊಂಡ್ರು. ನೋಟ್ ಮಾಡ್ಕೊಂಡಿದ್ದೀನಿ, ಐ ವಿಲ್ ಗೆಟ್ ಬ್ಯಾಕ್ ಟು ಯು, ಲಾಜಿಸ್ಟಿಕ್ಸ್ ಪ್ಲಾನ್ ಮಾಡ್ತಾ ಇದೀವಿ, ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ. ಅದೇ ತರ ರಾತ್ರಿ ಕಾಲ್ ಮಾಡಿದ್ರು, 5:30 ರೆಡಿ ಆಗಿರಿ, ಏರ್ಪೋರ್ಟ್ ಬರಬೇಕು. 5:30 ಒಳಗೆ ಬಂದ್ರೆ 7:30 ಫ್ಲೈಟ್ ರೆಡಿ ಇರುತ್ತೆ. ನಿಮ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ, ಆಧಾರ್ ಕಾರ್ಡ್, ID ಪ್ರೂಫ್ಸ್ ಎಲ್ಲ ಕೊಟ್ಟು ಅರೇಂಜ್ ಮಾಡಿದ್ರು. ವೆರಿ ಹೆಲ್ಪ್ಫುಲ್, ಗಾಡ್ ಸೆಂಟ್. ಓಕೆ, ಈ ಇನ್ಸಿಡೆಂಟ್ ಕೇಳಿದಾಗ ನಿಮಗೆ ಹೇಗನ್ನಿಸ್ತು, ನಿಮ್ಮ ಮನಸ್ಥಿತಿ ಏನಿತ್ತು ಅಂತ? ಇಷ್ಟು ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಸರ್ ಕಾಶ್ಮೀರ್. ಆ ಮೌಂಟನ್ಸ್, ವೆರಿ ಸೆರಿನ್, ಪೀಪಲ್ ಆಗ್ಲಿ ತುಂಬಾ ಹೆಲ್ಪ್ಫುಲ್, ಹಾಸ್ಪಿಟಬಲ್ ಪೀಪಲ್. ಅವ್ರಿಗೆ ಈ ತರ ಒಂದು ಸಿಚುವೇಶನ್, ಅಂಡ್ ಪಾಪ ನಮ್ ತರಾನೇ ಟೂರಿಸ್ಟ್ ಬಂದಿರೋದು ಅಂದ್ರೆ ಅವರು ಹನಿಮೂನರ್ಸ್, ಫ್ಯಾಮಿಲಿ, ಮಕ್ಕಳು ಎಲ್ಲ ಆ ಒಂದು ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡೋಣ ಅಂತ ಬಂದಿರೋದು. ಸೊ ತುಂಬಾ ಕಷ್ಟ ಆಗಿರುತ್ತೆ. ನಮ್ಮ ಮಕ್ಕಳು ಕೂಡ, ನಮ್ಮ ಮಗ ಇವನ್ 7 year old. ಸೊ ಒನ್ ಥಿಂಗ್ ಈ ಸೆಡ್ ವಾಸ್, ಅಪ್ಪ ವೈ ಟೆರರಿಸ್ಟ್ ಆರ್ ಕಮಿಂಗ್. ಸೊ ಆ ಚಿಕ್ಕ ಹುಡುಗ ಮನ್ಸಲ್ಲಿ ಹೆಂಗದು ಇಂಪ್ಯಾಕ್ಟ್ ಆಗಿದೆ ನೋಡಿ. ಅಪ್ಪ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಹೋಮ್, ಐ ನೆವರ್ ಟಚ್ ಸ್ನೋ. ಸ್ನೋ ಮುಟ್ಟೆ ಇಲ್ಲ ಈ ಟ್ರಿಪ್ ಅಲ್ಲಿ. ಸೊ ವಿ ಕೇಮ್ ಥಿಂಕಿಂಗ್ ವಿಲ್ ಸ್ನೋ ಆಟ ಆಡಬಹುದು ಅಂತ, ಸ್ನೋ ಮ್ಯಾನ್ ಮಾಡಬೇಕು ಅಂತ. ಬಟ್ ನನ್ ಆಫ್ ದಟ್ ಹ್ಯಾಪನ್. 2 days ಟ್ರಿಪ್ ವಿ ಕಟ್ ಶಾರ್ಟ್, ಕೇಮ್ ಬ್ಯಾಕ್. ಇವರು ಹೇಳ್ತಾ ಇದ್ರು ಏನಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಹೋಟ್ಲಲ್ಲಿ ಒಂದು ಗ್ಲಾಸ್ ಬಿದ್ರು ಸಹಿತ ಅಥವಾ ಏನಂದ್ರೆ ಯಾವ್ದಾದ್ರು ಒಂದು ಸೌಂಡ್ ಆದ್ರೂ ಸಹಿತ ಭಯದ ವಾತಾವರಣ. ಅಷ್ಟರ ಮಟ್ಟಿಗೆ ಏನಂತಂದ್ರೆ ಆತಂಕ. ಯಾಕಂದ್ರೆ ಆತಂಕ ಬರೋದಕ್ಕೆ ಮೂಲದಂತಹ ಕಾರಣವೇ ಅಷ್ಟು ಕ್ರೂರವಾಗಿ ಏನಂತಂದ್ರೆ ಪ್ರವಾಸಿಗರನ್ನ ಹತ್ಯೆ ಮಾಡಿರುವಂತದ್ದು. ಹಾಗಾಗಿ ಬಹಳಷ್ಟು ಜನ ಕನ್ನಡಿಗರು ಅವರದೇ ಆದಂತಹ ಸ್ಟೋರಿ ಇದೆ, ಅವರದೇ ಆದಂತಹ ಅನುಭವಗಳಿದಾವೆ. ಅವರು ಅಂದ್ರೆ ಕಾಶ್ಮೀರವನ್ನು ನೋಡಿರುವಂತದ್ದು, ಶ್ರೀನಗರವನ್ನು ನೋಡಿರುವಂತದ್ದು, ಅಥವಾ ಪೆಹಲ್ಗಾಮ್ಗೆ ಹೋಗುವಂತಹ ಏನಂದ್ರೆ ದಾರಿ ಉದ್ದಕ್ಕೂ ನಡೆದಿರ್ತಕ್ಕಂತಹ ಘಟನೆಗಳನ್ನ ಅಂದ್ರೆ ನಮ್ಮ ಮುಂದ್ಗಡೆ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಕರ್ನಾಟಕದ ಜನರ ಮುಂದೆ ಇಡುವಂತಹ ಕೆಲಸಗಳನ್ನ, ಅನುಭವಗಳನ್ನ ನಿಮ್ಮ ಮುಂದೆ ತೆರೆಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.